ಇನ್ನು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗುವಂಥದ್ದು ಇನ್ನೂ ಕೂಡ ಕಂಟಿನ್ಯೂ ಆಗಿದೆ. ಅವರ ಪರೇಡ್ ಕೂಡ ಇನ್ನೂ ನಡೀತಾನೆ ಇದೆ. ಈಗ ಕಾಂಗ್ರೆಸ್ ಶಾಸಕರು ಒಬ್ಬೊಬ್ಬರಾಗೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಡೆಲ್ಲಿ ಫ್ಲೈಟ್ ಹತ್ತುತ್ತಾ ಇದ್ದಾರೆ. ಪಟ್ಟಣ್ ನೇತೃತ್ವದಲ್ಲಿ, ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ಭೇಟಿ ಮಾಡೋದು ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. ಸುರ್ಜೇವಾಲಾ ಅವರನ್ನ ಶಾಸಕರ ಒಂದು ಟೀಮ್ ಈಗಾಗಲೇ ಹೊರಟಿದೆ. ಭೇಟಿ ವೇಳೆ ಬೇಡಿಕೆ ಇಟ್ಟಿದ್ದಾರೆ ಕೆಲವೊಂದಷ್ಟು ಜನ. ಸಚಿವ ಸ್ಥಾನ ವಂಚಿತರು, ನಾವೆಲ್ಲ ಹಿರಿಯ ಶಾಸಕರು, ಪ್ರಬಲ ಆಕಾಂಕ್ಷಿಗಳಿದ್ವು, ನಮಗೆ ಅವಕಾಶವನ್ನು ಕೊಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ನಮಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಸಚಿವ ಸ್ಥಾನ ಮಿಸ್ ಆಗಿಬಿಡಿದೆ, ಬೇರೆ ಯಾರಿಗೋ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ನಾವು ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ಕೆಲಸ ಮಾಡಿದ್ದೀವಿ, ಮತ್ತೆ ಸರ್ಜರಿ ಆದರೆ ಒಂದೆರಡು ಅವಕಾಶ ನಮಗೂ ಕೂಡ ಕೊಡಿ, ಇಲ್ಲವೇ ನಿಗಮ ಮಂಡಳಿಗಳಲ್ಲಿ ನಮಗೆ ಅವಕಾಶ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಲ್ಲಿ. ಹಾಗೆ ಕೆಲವೊಂದಷ್ಟು ಜನ ನಿಗಮ ಮಂಡಳಿಗಳ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ನೋಡಿ, KMF ಅಧ್ಯಕ್ಷ ಸ್ಥಾನಕ್ಕೆ ನಂಜೇಗೌಡ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ, ನನಗೆ ಅಧ್ಯಕ್ಷ ಸ್ಥಾನ ಕೊಡಿ ಅಂತೇಳಿ. ಹಾಗೆ ಸಚಿವ ಸ್ಥಾನ ನೀಡಿ ಅಂತೇಳಿ ಶಾಸಕ ಅಶೋಕ್ ಪಟ್ಟಣ್ ಅವರು ಕೇಳಿದರೆ, ಪ್ರಮುಖ ನಿಗಮ ನೀಡಿ ಅಂತೇಳಿ ಬಸನಗೌಡ ಪಾಟೀಲ್ ದದ್ದಲ್ ಅವರು ಹೇಳ್ತಾ ಇದ್ದಾರೆ. ಉತ್ತಮ ಸ್ಥಾನಮಾನಕ್ಕೆ ಶಾಸಕ ಕೋನರೆಡ್ಡಿ ಅವರು ಕೂಡ ಬೇಡಿಕೆ ಇಟ್ಟಿದ್ದಾರೆ. ಇನ್ನೊಂದು ಕಡೆ KKRDBಗೆ ಹಂಪನಗೌಡ ಬಾದರ್ಲಿ ಅವರು ಡಿಮ್ಯಾಂಡ್ ಅನ್ನು ಮುಂದಿಟ್ಟಿದ್ದಾರಂತೆ. ಡಿಮ್ಯಾಂಡ್ ಏನಿಲ್ಲ, ನಮ್ಮ ಯೋಗ್ಯತೆಯೇ, ನಮ್ಮ ಸೀನಿಯಾರಿಟಿ, ನಮ್ಮ ಯೋಗ್ಯತೆ ಅನುಸಾರವಾಗಿ ಒಳ್ಳೆ ಚೇರ್ಮನ್ಶಿಪ್ ಕೊಡಿ ಅಂತ. ಯಾಕಂದರೆ ಮಂತ್ರಿ ಮಂಡಲ ಕೇಳೋದು ಅದಾಗೋಗ್ಬಿಟ್ಟಿದೆ, ಅದ್ರ ಬಗ್ಗೆ ಇದೇ ಇಲ್ಲ, ತಕರಾರು ಇಲ್ಲ. ನಮಗೆ ಸ್ವಲ್ಪ ಬೇಸರ ಆಗಿದೆ. ಆದರೂ ಕೂಡ ನಮ್ಮ ಪಕ್ಷ ಮೊದಲಿಂದ ನಾವೆಲ್ಲ ಇದೇ ಪಕ್ಷ ಇದ್ವಿ, ಪಕ್ಷ ಬಿಡೋ ಪ್ರಶ್ನೆನೇ ಇಲ್ಲ. ಪಕ್ಷಕ್ಕೆ 100% ಲಾಯಲ್ಟಿ ಇದೀವಿ. ಇವಾಗ ಕೂಡ ನಮ್ಮ ಯೋಗ್ಯತೆ ಅನುಸಾರವಾಗಿ ಒಳ್ಳೆ ಚೇರ್ಮನ್ಶಿಪ್ ಕೊಡಿ ಅಂತ ಬಂದಿದ್ವಿ, ಅಷ್ಟೇ, ಬೇರೆ ಏನಿಲ್ಲ. ಮಾಡ್ತೀವಿ, ಇಷ್ಟರಲ್ಲೇ ಸ್ವಲ್ಪ ದಿನದಾಗೆ ಮಾಡ್ತೀವಿ, ನೀವು ತಾಳ್ಮೆಯಿಂದ ಇರಿ ಅಂತ ಹೇಳಿದ್ರೆ ಆಯಿತು ಅಂತ ಹೇಳಿದ್ವಿ. ಡಿಮ್ಯಾಂಡ್ ಏನಿಲ್ಲ, ನಮ್ಮ ಯೋಗ್ಯತೆಯೇ, ನಮ್ಮ ಸೀನಿಯಾರಿಟಿ, ನಮ್ಮ ಯೋಗ್ಯತೆ ಅನುಸಾರವಾಗಿ ಒಳ್ಳೆ ಚೇರ್ಮನ್ಶಿಪ್. ಇದೆಲ್ಲದರ ನಡುವೆ ಈಗಾಗಲೇ ನಾಗೇಂದ್ರ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಈಗಾಗಲೇ ಅಲ್ಲಿ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀನಿ ಅಂತೇಳಿ ತೆರಳಿದಂತಹ ನಾಗೇಂದ್ರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಅಲ್ಲಿ ಭೇಟಿ ಮಾಡಿ ಬಂದರು. ಅದಾದ ನಂತರ ಹೇಳಿದ್ರು, ನಾಗೇಂದ್ರ ಅವರೇ ಬೆಂಗಳೂರಿಗೆ ಬಂದ ಮೇಲೆ ಮಾತಾಡ್ತಾರೆ ಅಂತ ಹೇಳಿದ್ರು. ಸೊ ಈಗ ದೆಹಲಿಯಿಂದ ಬೆಂಗಳೂರಿಗೆ ಸಚಿವ ನಾಗೇಂದ್ರ ವಾಪಸ್ಸಾಗಿದ್ದಾರೆ. ಮಧ್ಯಾಹ್ನ 3:20 ವಿಮಾನದಲ್ಲಿ ಬಂದಿರುವಂತಹ ನಾಗೇಂದ್ರ, ವಿಮಾನ ಬಂದು 40 ನಿಮಿಷ ಆಗಿದೆ, ಆದರೂ ಕೂಡ ಇನ್ನೂ ಹೊರಗಡೆ ಬಂದಿಲ್ವಂತೆ. ಯೂಶ್ವಲಿ ಮಿನಿಸ್ಟರ್ ಅಂತ ಹೇಳಿದಾಗ ಅವ್ರದ್ದೇ ಕೆಲವೊಂದಷ್ಟು ಪ್ರೋಟೋಕಾಲ್ಸ್ ಇರುತ್ತೆ. ಯೂಶ್ವಲಿ ಬೇಗನೆ ಹೊರಗಡೆ ಬಂದುಬಿಡ್ತಾರೆ. ಫ್ಲೈಟ್ ಲ್ಯಾಂಡ್ ಆದ ತಕ್ಷಣ ಅವ್ರಿಗೆ ಹೆಚ್ಚಿನ ಒಂದು ಸೆಕ್ಯೂರಿಟಿ ಚೆಕ್ ಮಾಡುವಂಥದ್ದಾಗಲಿ ಅಥವಾ ಲಗೇಜು ಅವೆಲ್ಲ ಯಾವುದೂ ಇಲ್ಲದೆ ಇರೋದ್ರಿಂದಾಗಿ ಬೇಗನೆ ಅವರು ರೀಚ್ ಆಗ್ತಾರೆ, ಅವ್ರಿಗೊಂದು VIP ಪ್ರೋಟೋಕಾಲ್ ಇರೋದ್ರಿಂದ. ಬಟ್ ಇಲ್ಲಿ 40 ನಿಮಿಷ ಆಗಿದೆ, ಬಟ್ ಇನ್ನೂ ಕೂಡ ಹೊರಗಡೆ ಬಂದಿಲ್ವಂತೆ. ಕೆಂಪೇಗೌಡ ಏರ್ಪೋರ್ಟ್ ಒಳಗಡೆ ಸಚಿವ ನಾಗೇಂದ್ರ ಅವರು ಇನ್ನೂ ಕೂಡ ಇದ್ದಾರೆ. ಸೊ ಬಹುಶಃ ಈಗ ಹೊರಗಡೆ ಬಂದ ತಕ್ಷಣ ಮಾಧ್ಯಮದವರು ಇರ್ತಾರೆ, ಮಾಧ್ಯಮದವ್ರ ಜೊತೆಗೆ ಮಾತಾಡಬೇಕು ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಏನು ಹೇಳಬೇಕು ಅನ್ನುವಂಥ ಒಂದು ಗೊಂದಲದಲ್ಲಿದ್ದಾರಾ ಅಥವಾ ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಅಂತ. ಯಾಕಂದರೆ ಈಗ ನಮಗೆ ಸಿಕ್ಕಿರುವಂಥ ಇನ್ಸೈಟ್ಸ್ ಪ್ರಕಾರ ಆಲ್ಮೋಸ್ಟ್ ಹೈಕಮಾಂಡ್ನಿಂದಲೂ ಕೂಡ ಒಂದು ಸ್ಪಷ್ಟ ಸಂದೇಶ ನಾಗೇಂದ್ರ ಅವರಿಗೆ ಹೋಗಿದೆ ಅಂಥೇಳಿ. ಸೊ ಅದನ್ನು DK ಶಿವಕುಮಾರ್ ಅವ್ರ ಥ್ರೂ ಮುಟ್ಟಿಸಿದಾರಾ ಅಥವಾ ನೇರವಾಗಿ ಹೈಕಮಾಂಡ್ ನಾಯಕರಿಂದನೇ ಅವರಿಗೆ ಸೂಚನೆ ಬಂದಿದೆಯಾ ಗೊತ್ತಿಲ್ಲ. ಬಟ್ ಒಂದಂತೂ ಸೂಚನೆ ಅಂತೂ ಇದೆ. ಅದು ಏನಾಗಿರಬಹುದು, ರಾಜೀನಾಮೆನ ಕೊಡಿ ಅನ್ನುವಂಥದ್ದಾಗಿರ್ಬೋದಾ, ಅಥವಾ ನೀವು ಮುಂದುವರಿಯಿರಿ, ನೋಡೋಣ ಮುಂದೆ ಪಕ್ಷ ನಿಮ್ಮ ಜೊತೆಗೆ ಇರುತ್ತೆ ಅನ್ನುವಂಥ ಒಂದು ಭರವಸೆನ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಸೊ ಒಟ್ಟಲ್ಲಿ ರಾಜೀನಾಮೆ ಕೊಡ್ತಾರೆ, ಆಲ್ಮೋಸ್ಟ್ ಅದು ಪಕ್ಕಾ ಅನ್ನುವಂಥದ್ರ ಬಗ್ಗೆನೇ ಹೆಚ್ಚು ಸುದ್ದಿ ಈಗಾಗಲೇ ಹರಿದಾಡ್ತಾ ಇದೆ.